ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ಗಣರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ನಮ್ಮ ದೇಶದಲ್ಲಿ ಆಚರಿಸುವಂತಹ ರಾಷ್ಟ್ರೀಯ ಆಚರಣೆ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವವು ಕೂಡ ಒಂದು. ಭಾರತೀಯರಾದ ನಾವು ಪ್ರತಿ ವರ್ಷ ಜನವರಿ 26ರಂದು ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಜನವರಿ 26, 1950ರಂದು ನಮ್ಮ ದೇಶಕ್ಕೆ ಪ್ರತ್ಯೇಕ ಸಂವಿಧಾನ ಜಾರಿಗೆ ಬಂದ ನೆನಪಿಗಾಗಿ ನಾವು ಈ ದಿನದಂದು ಪ್ರತಿ ವರ್ಷ ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಇಂದಿನ ನಮ್ಮ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಗಣರಾಜ್ಯ ಎಂಬ ಪರಿಕಲ್ಪನೆಯ ಮಹತ್ವ, ಗಣರಾಜ್ಯೋತ್ಸವದ ಆಚರಣೆ, ಹಿನ್ನೆಲೆ ಹಾಗೂ ಅದರ ಮಹತ್ವವನ್ನು ಕುರಿತು ಹಾಗೂ ದೇಶಕ್ಕೆ ಸಂವಿಧಾನ ಎಂಬುದು ಎಷ್ಟು ಮುಖ್ಯ, ಈ ಎಲ್ಲ ವಿಷಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಪ್ರಗತಿಪರ ಲೇಖಕರು ಆದ ಶ್ರೀಯುತ ರಘುತ್ತಮ ಓಬಾರ್. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಹಾಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಸರ್, ತಮ್ಮ ಕೂಡ ವಂದನೆಗಳು ಲಿಂಗರಾಜ್ ಅವರೇ. ಸರ್, ನಾನು ಮೊದಲೇ ಹೇಳ್ದಂಗೆ ಪ್ರತಿ ವರ್ಷ ಜನವರಿ 26ರಂದು ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ನಮ್ಮ ದೇಶದಾದ್ಯಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಏನು ಸರ್ ಈ ಒಂದು ಗಣರಾಜ್ಯ ಎಂಬ ಪರಿಕಲ್ಪನೆ ಅರ್ಥ ಹಾಗೂ ಅದರ ಒಂದು ಮಹತ್ವದ ಬಗ್ಗೆ ತಾವು ತಿಳಿಸ್ಬೋದು ಸರ್? ಲಿಂಗರಾಜ್ ಅವರೇ, ತಾವು ಗಣರಾಜ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಮೊದಲನೇದಾಗಿ ಒಂದು ಉತ್ತಮವಾದ ಪ್ರಶ್ನೆಯನ್ನು, ಅದರ ಮೂಲ ಕಾನ್ಸೆಪ್ಟ್ ಬಗ್ಗೆ ಕೇಳಿದ್ದೀರಾ. ಏನು ಗಣರಾಜ್ಯ ಅಂತಕ್ಕಂಥ ಪರಿಕಲ್ಪನೆ ಅಥವಾ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ ಕಾನ್ಸೆಪ್ಟ್, ಅದರ ಅರ್ಥ ಏನು ಅಂತಕ್ಕಂಥದ್ದು. ಈ ಗಣರಾಜ್ಯ ಅಂತಕ್ಕಂಥದ್ದು ಅದು ಕನ್ನಡ ಭಾಷೆಯ ಪದ. ಹಿಂದಿಯಲ್ಲಿ ಗಣತಂತ್ರ ಅಂತ ಕರೀತಾರೆ ಮತ್ತು ಇಂಗ್ಲಿಷಲ್ಲಿ ಅದನ್ನ ರಿಪಬ್ಲಿಕ್ ಅಂತ ಕರೀತಾರೆ. ಸೊ ಅದರಿಂದ ವಿ ಮಸ್ಟ್ ಗೋ ಥ್ರೂ ದ ವರ್ಡ್ ರಿಪಬ್ಲಿಕ್. ನಾವು ರಿಪಬ್ಲಿಕ್ ಅಂತ ತಿಳ್ಕೊಂಡ್ರೆ ಅದು ಕನ್ನಡಕ್ಕೂ ಕೂಡ ಏನಾಗುತ್ತೆ, ಅನ್ವಯ ಆಗುತ್ತೆ. ರಿಪಬ್ಲಿಕ್ ಅಂತಂದ್ರೆ ಲ್ಯಾಟಿನ್ ಭಾಷೆಯ ಒಂದು ಪದ. ಆ ಒಂದು ಲ್ಯಾಟಿನ್ ಭಾಷೆಯ ರೆಸ್ ಪಬ್ಲಿಕಾ ಅಂತಕ್ಕಂಥ ಪದದ ಮೂಲದಿಂದ ಬಂದಿರತಕ್ಕಂಥದ್ದು ರಿಪಬ್ಲಿಕ್. ಏನು ರೆಸ್ ಪಬ್ಲಿಕಾ ಅಂತಂದ್ರೆ ಇಸ್ ಎ ಸ್ಟೇಟ್ ಇನ್ ವಿಚ್ ಪೊಲಿಟಿಕಲ್ ಪವರ್ ರೆಸ್ಟ್ಸ್ ವಿತ್ ದ ಪಬ್ಲಿಕ್. ಅಂದ್ರೆ ಒಂದು ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಸಾರ್ವಜನಿಕರ ಕೈಲಿ ಅದು ಇರ್ತದೆ. ಹಾಗಂದ್ರೆ ಅರ್ಥ ಏನು ಸರ್ ಅಂತ ಅರ್ಥ. ಸಾರ್ವಜನಿಕ, ಈಗ ಉದಾಹರಣೆಗೆ ಈಗ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು, MLAಗಳು, MP ಗಳು, ಅವರು ಅಲ್ಲಿ ಒಂದು ಶಾಸನ ಸಭೆಯಲ್ಲಿ ಕುಳಿತಿರ್ಬೋದು. ಆದರೆ ಅವರನ್ನು ಆರಿಸಿ ಕಳಿಸಿರೋರು ಯಾರು? ನಾವು. ಸೊ ಆದ್ರಿಂದ ಇಡೀ ರಾಜಕೀಯ ಅಧಿಕಾರ ಒಬ್ಬ MLA ಮೂಲಕ, ಒಬ್ಬ MP ಮೂಲಕ ಅಥವಾ ಪ್ರಧಾನಮಂತ್ರಿ ಮೂಲಕ ಯಾರ ಕೈಲಿ ಇರ್ತದೆ? ನಮ್ಮ ಕೈಯಲ್ಲೇ ಇರ್ತದೆ. ಯಾಕಪ್ಪ ಅಂದ್ರೆ ನಾವೇ ಅವರನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು. ಅದರಿಂದ ರಿಪಬ್ಲಿಕ್ ಅಂತಂದ್ರೆ ಒಂದು ಸಾರ್ವಜನಿಕ ಆಡಳಿತ ಅಥವಾ ಒಂದು ಸರ್ಕಾರದ ಆಡಳಿತ. ಯಾರೇ ಇದ್ರೂ ಕೂಡ ಅಲ್ಲಿ MLA, MP ಗಳು ಯಾರೇ ಇದ್ರೂ ಕೂಡ ಒರಿಜಿನಲ್ ಆಗಿ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥವ್ರು ಜನಸಾಮಾನ್ಯರಾಗಿರೋದ್ರಿಂದ ಸೊ ಅಧಿಕಾರ ಯಾರ ಕೈಲಿ ಇರುತ್ತೆ ಅಂತ ಅರ್ಥ, ಜನರ ಕೈಯಲ್ಲೇ ಇರುತ್ತೆ ಅಂತ ಅರ್ಥ. ಬಟ್ ಇಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಥ್ರೂ ದೇರ್ ರೆಪ್ರೆಸೆಂಟೇಟಿವ್ಸ್, ತಮ್ಮ ಪ್ರತಿನಿಧಿಗಳು, ಜನರ ಪ್ರತಿನಿಧಿಗಳು ಅಲ್ಲಿ ಏನ್ ಮಾಡ್ತಾ ಇರ್ತಾರೆ, ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಇಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ? ರಿಪಬ್ಲಿಕ್ ಅಂತ ಕರಿತೀವಿ. ಹಿಂದಿಯಲ್ಲಿ ಅದನ್ನ ಗಣತಂತ್ರ. ಗಣ ಅಂದ್ರೆ ಪೀಪಲ್, ಗ್ರೂಪ್ ಆಫ್ ಪೀಪಲ್ ಅಂತ. ಗಣ ಅಂದ್ರೆ ಏನಪ್ಪಾ ಅಂದ್ರೆ, ಗಣ ಅಂದ್ರೆ ನಾವು ಗಣಿತದಲ್ಲಿ ಕೇಳಿದೀವಿ, ಗುಂಪನ್ನ ನಾವೇನಂತ ಕರಿತೀವಿ? ಗಣ ಅಂತ. ಒಂದು ವ್ಯವಸ್ಥಿತ ಗುಂಪು, ಬರೀ ಗುಂಪಲ್ಲ. ಹಂಗೆ ಗಣ ಅಂತಂದ್ರೆ ನಮ್ಮ ಒಂದು ಈ ರಾಜಕೀಯ ಭಾಷೆಯಲ್ಲಿ ಬಳಸೋದಾದ್ರೆ ಒಂದು ವ್ಯವಸ್ಥಿತ ಜನರ ಗುಂಪು. ಆ ವ್ಯವಸ್ಥಿತ ಜನರ ಗುಂಪು. ರಾಜ್ಯ ಅಂತಂದ್ರೆ ಆಡಳಿತ ಅಂತ ಅರ್ಥ. ವ್ಯವಸ್ಥಿತ ಜನರ ಗುಂಪಿನ ಆಡಳಿತವನ್ನ ನಾವೇನಂತ ಕರಿತೀವಿ? ಗಣರಾಜ್ಯ ಅಥವಾ ಗಣತಂತ್ರ ಅಂತ ಕರಿತೀವಿ. ಸೊ ಇಂಗ್ಲಿಷಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ರಿಪಬ್ಲಿಕ್. ಪಬ್ಲಿಕ್ ಅಂದ್ರೆ ಸಾರ್ವಜನಿಕರು, ರಿಪಬ್ಲಿಕ್ ಅಂದ್ರೇನೋ ಮತ್ತೆ ಸಾರ್ವಜನಿಕರು ಅಂತಕ್ಕಂಥ ಒಂದು ಅರ್ಥ. ಸೊ ಅದರಿಂದ ಈ ಗಣರಾಜ್ಯ ಪರಿಕಲ್ಪನೆ ಏನಪ್ಪಾ ಅಂತಂದ್ರೆ ಇದೊಂದು ರೀತಿ ಡೇ ಆಫ್ ಡೆಮೋಕ್ರಸಿ ಅಂತ ಕರಿಬಹುದು. ಡೆಮೋಕ್ರಸಿ ಅನ್ನೋದು ಕೂಡ ಪ್ರಜಾಪ್ರಭುತ್ವ ಅಂತ ಬರ್ತದೆ. ಪ್ರಜಾ ಅಂತಂದ್ರೆ ಗಣ, ಪ್ರಭುತ್ವ ಅಂತಂದ್ರೆ ರಾಜ್ಯ ಅಥವಾ ಆಡಳಿತ ಅಥವಾ ಸ್ಟೇಟ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಓಕೆ ಸರ್, ಬಹಳ ವಿವರವಾಗಿ ತಾವು ತಿಳಿಸ್ತೀರಿ ಗಣರಾಜ್ಯ ಎಂಬ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ. ಅದೇ ರೀತಿ ನಾವು ಮಾತನಾಡೋದಾದ್ರೆ ಸರ್, ಒಂದು ದೇಶಕ್ಕೆ ಗಣರಾಜ್ಯ ಅಥವಾ ಈ ಒಂದು ಸಂವಿಧಾನ ಎಂಬುದು ಎಷ್ಟು ಮುಖ್ಯ ಮತ್ತು ಅದರ ಎಷ್ಟು ಪ್ರಾಮುಖ್ಯತೆ ಸರ್ ಅದು? ಈಗ ನೆಕ್ಸ್ಟ್ ನೇರವಾಗಿ ಗಣರಾಜ್ಯದ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಬ್ಯೂಟಿಫುಲ್ ಅಕೇಶನ್ ಅಂತ ನಾವೇನು ಕರಿತೀವಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ತಾವು ಪ್ರಶ್ನೆಗೆ ಬಂದಿದ್ದೀರಾ. ಈಗ ನಾವು
ಯಾಕೆ ನಾವು ಗಣರಾಜ್ಯವನ್ನ ಅದ್ರ ವಿರುದ್ಧ ಪದ ಯಾವ್ದಪ್ಪ ಅಂತಂದ್ರೆ ರಿಪಬ್ಲಿಕ್ ವಿರುದ್ಧ ಪದ ನಾವು ಮೊನಾರ್ಕಿ ಅಂತ ಕರಿಬಹುದು. ಮೊನಾರ್ಕಿ ಅಂತಂದ್ರೆ ಏಕರಾಜ್ಯ ಆಡಳಿತ ಅಂತ, ಅಥವಾ ಒಂದು ರಾಜರ ಆಡಳಿತ. ನಮಗೆ ಯಾಕೆ ನಾವು ಗಣರಾಜ್ಯ ಮತ್ತು ಅದರ ಹಿಂದಿನ ಆಡಳಿತವನ್ನು ಗಮನಿಸಬೇಕು ಅಂತಂದ್ರೆ, ಗಣರಾಜ್ಯ ಅಂತಂದ್ರೆ ಜನರು ಯಾರೇ ಈ ಅಧಿಕಾರದಲ್ಲಿದ್ರು ಕೂಡ ಜನರು ಓಟ್ ಹಾಕಿರೋದ್ರಿಂದ ಅವ್ರದೇ ಸರ್ಕಾರ ಅದು. ಆದ್ರೆ ರಾಜರ ಆಡಳಿತದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇದ್ದ. ಸೊ ಆದ್ರಿಂದ ಈ ಗಣರಾಜ್ಯ ರಾಜರ ಆಡಳಿತದಲ್ಲಿ ಸಂವಿಧಾನ ಮತ್ತೊಂದು ನೀತಿ ನಿಯಮ ಏನು ಬೇಕಾಗಿಲ್ಲ. ರಾಜ ಏನ್ ಹೇಳ್ತಾನೆ ಅದೇ ಆಡಳಿತ. ರಾಜ ಇಂಥವ್ರನ್ನ ಗಲ್ಲಿಗೇರಿಸು ಅಂದ್ರೆ ಏರಿಸಬಹುದು. ರಾಜ ಇಂಥ ಜನಗಳಿಗೆಲ್ಲ ದವಸ ಧಾನ್ಯಗಳನ್ನ ದಾನ ಮಾಡಿ ಅಂದ್ರೆ ಮಾಡ್ಬೋದು. ರಾಜ ಬಂದು ಇಂಥ ಊರಿನ ರಸ್ತೆಗಳನ್ನ ರಿಪೇರಿ ಮಾಡಿ ಅಂದ್ರೆ ಮಾಡ್ಬೋದು. ಅವ್ರಿಗೆ ಯಾವುದೇ ಸಂವಿಧಾನ ಮತ್ತೊಂದು ಏನೂ ಇಲ್ಲ. ರಾಜ ಇಂಥ ಧರ್ಮವನ್ನು ಜನಗಳೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಅದೇ ಒಂದು ವಾಕ್ಯ. ಆದರೆ ಈ ಗಣರಾಜ್ಯದಲ್ಲಿ ಜನರ ಆಡಳಿತದಲ್ಲಿ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಯಾರ ಮಾತು ಮುಖ್ಯ ಆಗುತ್ತೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಖಂಡಿತ ಯಾರ ಮಾತು ಅಲ್ಲಿ, ಯಾಕಪ್ಪ ಅಂದ್ರೆ ಗಣರಾಜ್ಯದಲ್ಲಿ ಯಾವುದೇ ಒಬ್ಬ ರಾಜ ಇರಲ್ಲ. ಸುಮಾರು 500ಕ್ಕೂ ಹೆಚ್ಚು ಸಂಸತ್ ಸದಸ್ಯರಿರ್ತಾರೆ. ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ 220ಕ್ಕೂ ಹೆಚ್ಚು ವಿಧಾನಸಭೆ ಸದಸ್ಯರಿರ್ತಾರೆ. ಸೊ ಇಲ್ಲಿ ಯಾರನ್ನ ನಾವು ಯಾರ ಮಾತನ್ನ ಕೇಳಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ, ತಾಂತ್ರಿಕ ಪ್ರಶ್ನೆ. ಆಗ ಆ ಪ್ರಶ್ನೆಗೆ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಸಂವಿಧಾನ ಅಂತಕ್ಕಂಥ ಪದದಲ್ಲಿ ಸಿಗುತ್ತೆ. ಆ ಸಂವಿಧಾನ ಅಂತಂದ್ರೆ ಅದನ್ನ ಬಿಡಿಸಿ ನೋಡ್ಬೇಕು ನಾವು. ವಿಧಾನ ಅಂದ್ರೇನು? ಒಂದು ನಿರ್ದಿಷ್ಟವಾದ ವ್ಯವಸ್ಥೆಯ ಮೂಲಕ, ಸಿಸ್ಟಮ್ ಅಂತ ಕರಿತೀವಿ ವಿಧಾನ, ಅಥವಾ ಒಂದು ನಿರ್ದಿಷ್ಟವಾದ ಒಂದು ಪ್ರಾಸೆಸ್ ಅಂತ ಏನ್ ಕರಿತೀವಿ ಅದ್ರ ಮೂಲಕ. ಅಂದ್ರೇನು? ಒಂದು ಆಡಳಿತವನ್ನು ನಡೆಸ್ತಕ್ಕಂಥದ್ದು. ಸೊ ಹಾಗಿದ್ರೆ ಈಗ ನೇರವಾಗಿ ಜನರಲ್ಲ ಬರೋಣ. ಜನಗಳು ಏನಂತ ಸಂವಿಧಾನ ಅಂತಂದ್ರೆ ಸರಳವಾಗಿ ಹೇಳೋದಾದ್ರೆ ಅದೊಂದು ಕಾನೂನು ಅಂತ ಅರ್ಥ. ಸೊ ಅದನ್ನ ವ್ಯಾಖ್ಯಾನ ಮಾಡೋದಾದ್ರೆ ವ್ಯವಸ್ಥಿತವಾಗಿ ಹಾಗೂ ಸುರಕ್ಷಿತವಾಗಿ ಜೀವಿಸುವುದಕ್ಕೆ ಮನುಷ್ಯರಾದವರು ಮಾಡಿಕೊಂಡ ನಿಯಮಾವಳಿಗಳ ವ್ಯವಸ್ಥೆಯೇ ಸಂವಿಧಾನ. ಇನ್ನೊಂದ್ಸಲ ಕೇಳಿ, ವ್ಯವಸ್ಥಿತವಾಗಿ ಹಾಗೂ ಸುರಕ್ಷಿತವಾಗಿ ಜೀವಿಸುವುದಕ್ಕೆ ಮನುಷ್ಯ ಮಾಡಿಕೊಂಡ ನಿಯಮಾವಳಿಗಳ ಒಂದು ವ್ಯವಸ್ಥೆಯೇ ಸಂವಿಧಾನ. ಅಂದ್ರೆ ಮನುಷ್ಯರು ನಾವು ಗಣರಾಜ್ಯದಲ್ಲಿ ಸುಮ್ಮನೆ ಬದುಕಕ್ಕಾಗಲ್ಲ. ನಾವು ವ್ಯವಸ್ಥಿತವಾಗಿ ಬದುಕಬೇಕು. ಇಷ್ಟ ಬಂದಾಗ ಹೋಗೋಕ್ಕಾಗಲ್ಲ, ಅಥವಾ ಇಷ್ಟ ಬಂದಷ್ಟು ನಾವು ಆಸ್ತಿಗಳನ್ನು ಮಾಡ್ಕೊಳಕ್ಕಾಗಲ್ಲ, ಅಥವಾ ಇಷ್ಟ ಬಂದಷ್ಟು ರೀತಿಯ ಅಪರಾಧಗಳನ್ನು ಮಾಡೋಕ್ಕಾಗಲ್ಲ, ಅಥವಾ ಇಷ್ಟ ಬಂದವ್ರು ಹೋಗಿ MLA MP ಹಾಕಾಗಲ್ಲ. ಸೊ ಅಲ್ಲಿಗೆಲ್ಲ ಏನಿರ್ತದಪ್ಪ ಅಂದ್ರೆ ವ್ಯವಸ್ಥೆ ಬೇಕು. ಹಂಗೆ ನಮಗೆ ರಕ್ಷಣೆನೂ ಮುಖ್ಯ. ಆ ಗಣರಾಜ್ಯದಲ್ಲಿ ನಮಗೆ ಸುರಕ್ಷೆನೂ ಕೂಡ ಮುಖ್ಯ. ಉದಾಹರಣೆಗೆ ಆ ಸುರಕ್ಷೆ ಕಲ್ಪನೆಯಿಂದನೇ ಪೊಲೀಸ್ ವ್ಯವಸ್ಥೆ, ಮಿಲಿಟರಿ ಮತ್ತು ಪ್ಯಾರಾ ಮಿಲಿಟರಿ ಎಲ್ಲ ಬಂದಿರತಕ್ಕಂಥದ್ದು. ಅದರಿಂದ ಗಣರಾಜ್ಯದಲ್ಲಿ ನಮಗೆ ವ್ಯವಸ್ಥೆನೂ ಇರಬೇಕು ಮತ್ತು ರಕ್ಷಣೆ ಇರಬೇಕು. ಸೊ ಆಗ ಮಾಡ್ಕೋಬೇಕು ಅಂತಂದಾಗ, ಮನುಷ್ಯ ಹಂಗೆ ಬದುಕಬೇಕು ಅಂದಾಗ ಅವ್ನಿಗೇನ್ ಬೇಕಾಗುತ್ತೆ? ರೂಲ್ಸ್ ಬೇಕಾಗುತ್ತೆ, ನಿಯಮಾವಳಿಗಳು. ಆ ನಿಯಮಾವಳಿಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ? ಒಂದ್ ಕಡೆ ಬರ್ದಿಟ್ಕೋಬೇಕಾಗತ್ತೆ, ಅಥವಾ ಕೆಲವು ಕಡೆ ಮುಂದೆ ಹೇಳ್ತೀನಿ ಬರ್ದೇನೂ ಕೂಡ ಇಟ್ಕೋಬಹುದು. ಆ ಬರ್ದಿಟ್ಕೊಂಡ್ಕೊಳ್ತಕ್ಕಂಥ ಆ ಒಂದು ರೂಲ್ಸ್ಗಳ ಒಂದು ಸಿಸ್ಟಮ್ ಅನ್ನ ನಾವು ಏನಂತ ಕರಿತೀವಿ? ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸರ್, ಈ ಒಂದು ಸಂವಿಧಾನ ರಚನಾ ಸಭೆಯ ಒಂದು ರಚನೆ ಇರ್ಬೋದು, ಹಾಗೂ ಆ ಒಂದು ಸಭೆಯ ಸದಸ್ಯರ ಬಗ್ಗೆ ತಾವು ಮಾಹಿತಿನ ತಾವು ತಿಳಿಸ್ಬೋದು ಸರ್. ಹೇಗೆ ಈ ಒಂದು ಸಂವಿಧಾನ ರಚನೆ ಆಯಿತು, ಆ ಒಂದು ರಚನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್? ತುಂಬ ಉತ್ತಮವಾದ ಈ ಸಂದರ್ಭದ ಪ್ರಶ್ನೆ. ಯಾಕಪ್ಪ ಅಂತಂದರೆ, ಈಗ ಸಂವಿಧಾನ ನಮಗೆ 1947 ಆಗಸ್ಟ್ 15 ನಮ್ಮ ದೇಶ ಸ್ವತಂತ್ರ ಆಯಿತು. ಹೌದು. ಸೊ ಸ್ವತಂತ್ರ ಆಗಕ್ಕಿಂತ ಮೊದಲೇ ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂತಂದರೆ, ಅದುವರೆಗೆ ಆಡಳಿತ ನಮ್ಮ ಭಾರತೀಯರ ಕೈಯಲ್ಲಿ ಇರಲಿಲ್ಲ. 1947 ಆಗಸ್ಟ್ 15 ತನಕ ನಮ್ಮ ದೇಶದಲ್ಲಿ ಆಡಳಿತ ಇದ್ದಂಥ ಏನಾರಪ್ಪ ಅಂದರೆ, ಅನೇಕ ರಾಜರುಗಳು ಸಣ್ಣ ಸಣ್ಣ ರಾಜ್ಯಗಳನ್ನು ಸುಮಾರು 2000 ವರ್ಷಗಳಿಂದ ಏನು ಮಾಡಿದ್ರು? ಆಳ್ವಿಕೆಯನ್ನು ಮಾಡಿದ್ರು. ಹಂಗೆ ಅದಾದ ನಂತರ ಮಹಮ್ಮದೀಯರು ಬಂದರು, ಪರಕೀಯರು. ಹಂಗೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಇಂಗ್ಲೀಷರಂತೂ ಬಂದು 300 ವರ್ಷ ಆಳ್ವಿಕೆ ಮಾಡಿದ್ರು ನಮ್ಮನ್ನು. ಸೊ ಅದರಿಂದ ಸುಮಾರು ವರ್ಷಗಳ ಕಾಲ ನಮಗೆ ಏನು ನಮ್ಮ ದೇಶದಲ್ಲಿ ಜನಗಳ ಆಡಳಿತ, ಪೀಪಲ್ಸ್, ನಮ್ಮ ದೇಶದ ಜನಗಳ ಆಡಳಿತ, ಪರಕೀಯರು ಬೇರೆ ಅವರೆಲ್ಲ ಇದ್ರು ಬಿಡಿ, ಜನಗಳ ಆಡಳಿತ ಇರಲೇ ಇಲ್ಲ. ಸೊ ಆವಾಗ 47ರಲ್ಲಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಕೊಡೋಕ್ಕಿಂತ ಮೊದಲೇ ಅವ್ರೇನು ಮಾಡಿದ್ರಪ್ಪ ಅಂತಂದರೆ, ಇಲ್ಲ ನೀವು ಕೊಡಬೇಕು ಅಂದಾಗ ನೀವು ಆಡಳಿತವನ್ನು ನೀವೇ ಮಾಡಬೇಕು. ಆದರೆ ಮಾಡಬೇಕಾದ್ರೆ ನೀವು ಹೆಂಗೆ ಮಾಡ್ತೀರಿ? ನಿಮಗೊಂದು ನಿಯಮಾವಳಿಗಳ ಸುವ್ಯವಸ್ಥಿತವಾಗಿ ಮತ್ತು ರಕ್ಷಣಾತ್ಮಕವಾಗಿ ಆಡಳಿತ, ನಿಮ್ಗೊಂದು ನಿಯಮಾವಳಿಗಳ ವ್ಯವಸ್ಥೆ ಬೇಕಲ್ವಾ? ಮೀನ್ಸ್ ನಿಮ್ಗೆ ಒಂದು ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಬೇಕಲ್ವಾ? ಅದರಿಂದ ಫಸ್ಟು ಸ್ವಾತಂತ್ರ್ಯ ಕೊಡೋಕ್ಕಿಂತ ಮೊದಲೇ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ನೀವು ಬರ್ಕೊಳ್ಳಿ ಅಂತ ಬ್ರಿಟಿಷರು ಸಲಹೆಯನ್ನು ಕೊಟ್ಟರು.
ಸೊ ಯಾವ ಒಂದು ಆಯೋಗದ ಮೂಲಕಪ್ಪ ಅಂತಂದರೆ ಭಾರತಕ್ಕೆ ಆಗ ಕ್ಯಾಬಿನೆಟ್ ಮಿಷನ್ ಅಂತಕ್ಕಂಥ ಒಂದು ಆಯೋಗ ಬರ್ತದೆ 1946 ಸಂದರ್ಭದಲ್ಲಿ ಬಂದು ಆಗ ಅದೇನು ಮಾಡುತ್ತಪ್ಪ ಅಂತಂದರೆ ಭಾರತದಲ್ಲಿ ಒಂದು ಸಭೆಯನ್ನು ರಚಿಸಬೇಕು ಸ್ವಾತಂತ್ರ್ಯಕ್ಕಿಂತ ಮೊದಲೇ. ಆ ಸಭೆ ಯಾವುದಪ್ಪ ಅಂತಂದರೆ ಸಂವಿಧಾನ ಸಭೆ ಅಂತ ನಾವು ಕರಿತೀವಿ, ಇಂಗ್ಲೀಷಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಕರಿತೀವಿ. ಆಗ ಶಿಫಾರಸನ್ನು ಮಾಡ್ತು. ಆ ಶಿಫಾರಸಿನ ಆಧಾರದ ಮೇಲೆ 1946 ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ಸಭೆ ಏನಾಯಿತು, ರಚನೆ ಆಯಿತು. ಆ್ಯಕ್ಚುಲಿ ಅದನ್ನು ಸಂವಿಧಾನ ರಚನಾ ಸಭೆ ಅಂತ ಹೇಳ್ತಾರೆ ಅಂತ ಕೆಲವರು ಹೇಳ್ಬಿಡ್ತಾರೆ. ಆದರೆ ಅದು ಸಂವಿಧಾನ ರಚನಾ ಸಭೆ ಅಲ್ಲ, ಅದು ಸಂವಿಧಾನ ಸಭೆ ಅಷ್ಟೇ. ಸೊ ಆ ಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ರಪ್ಪ ಅಂತಂದರೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದ ಪ್ರದೇಶಗಳಿಂದ 296 ಜನ ಸದಸ್ಯರು ಆಯ್ಕೆಯಾದರು. ಹಂಗೆ ಸುಮಾರು 500ಕ್ಕೂ ಹೆಚ್ಚು ದೇಶೀಯ ಸಣ್ಣ ಸಣ್ಣ ರಾಜ್ಯಗಳಿದ್ವು ನಮ್ಮ ಭಾರತದ ಒಳಗಡೆ. ಆ ಸಣ್ಣ ಸಣ್ಣ ರಾಜ್ಯಗಳಿಂದ 93 ಜನ ಸದಸ್ಯರು ನಾಮಕರಣದ ಮೂಲಕ ಆಯ್ಕೆಯಾದರು. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ 208 ಜನ, ಮುಸ್ಲಿಂ ಲೀಗ್ನಿಂದ 73 ಜನ ಮತ್ತು ಸ್ವತಂತ್ರ ಅಭ್ಯರ್ಥಿಗಳು, ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು, ಪಕ್ಷೇತರ ಅಭ್ಯರ್ಥಿಗಳು 15 ಜನ, ಒಟ್ಟು 296 ಜನ ಆಯ್ಕೆಯಾಗಿ ಬಂದಾಗ ಆ ಮೂಲಕ ಸಂವಿಧಾನ ಸಭೆಗೆ ಏನಾಯಿತು, ಒಂದು ಅಧಿಕೃತ ಚಾಲನೆ ಸಿಕ್ತು ನಮ್ಮ ದೇಶದಲ್ಲಿ. ಅಧಿಕೃತ ಚಾಲನೆ ಸಿಕ್ಕಿ 1946 ಡಿಸೆಂಬರ್ ಮೊದಲ ವಾರದಲ್ಲಿ, ನಮ್ಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ನಾವು ತಿಳ್ಕೋಬೇಕು, 46 ಡಿಸೆಂಬರ್ ಮೊದಲ ವಾರದಲ್ಲಿ ದೆಹಲಿಯಲ್ಲಿ ಆ ಅಷ್ಟು ಜನ ಸದಸ್ಯರು ಏನು ಮಾಡಿದ್ರು, ಸಭೆಯನ್ನು ಸೇರಿದ್ರು. ಸೊ ಈ ಸಭೆಯನ್ನು ಸೇರಿಸಿದಂಥ ಆ ಒಂದು ಸಂವಿಧಾನಕ್ಕೋಸ್ಕರ ಆ ಒಂದು ಸಭೆಯನ್ನು ಸೇರೋದ್ರಿಂದ ಈಗಲೂ ಕೂಡ ಆ ಒಂದು ದೊಡ್ಡ ಹಾಲ್ ಇದೆಯಲ್ಲ ದೆಹಲಿ, ಅದನ್ನು ಕಾನ್ಸ್ಟಿಟ್ಯೂಷನ್ ಹಾಲ್ ಅಂತಲೇ ಕರೀತಾರೆ, ಸಂವಿಧಾನ ಸಭಾಂಗಣ ಅಂತಲೇ ಕರೀತಾರೆ. ಆ ಎಲ್ಲ ಸದಸ್ಯರು 46 ಡಿಸೆಂಬರ್ ತಿಂಗಳಲ್ಲಿ ಸೇರಿಸ್ಬಿಟ್ಟು ಆಗ ತಾತ್ಕಾಲಿಕ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡು ಆ ಮೂಲಕ ಒಂದು ಸಂವಿಧಾನ ರಚನಾ ಪ್ರಕ್ರಿಯೆ 1946 ಡಿಸೆಂಬರ್ 9ರಂದು ಪ್ರಾರಂಭ ಆಗಿ ಭಾರತದ ಸಂವಿಧಾನದ ರಚನಾ ಚಕ್ರ ಏನಾಯಿತು, ಉರುಳಕ್ಕೆ ಆರಂಭವಾಗಿ ಹಾಗಿದ್ರೆ ಆ ಸಂವಿಧಾನ ಸಭೆಯಲ್ಲಿ ಯಾರ್ಯಾರು ಸದಸ್ಯರುಗಳಿದ್ರು, ಮುಖ್ಯವಾಗಿ ಅತ್ಯಂತ ಗಣ್ಯ ವ್ಯಕ್ತಿಗಳನ್ನ ನಾವು ಹೇಳೋದಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು, ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಪಟ್ಟಾಭಿ ಸೀತಾರಾಮಯ್ಯ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರು, KM ಮುನ್ಷಿ, GV ಮಾವಳಂಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು HC ಮುಖರ್ಜಿ, KB ಕೃಪಲಾನಿ ಅಂತಕ್ಕಂಥ ಅನೇಕ ಗಣ್ಯರು, ಆ ಥರ ಸುಮಾರು 296ಕ್ಕೂ ಹೆಚ್ಚು ಸದಸ್ಯರು ಆ ಒಂದು ಸಭೆಯಲ್ಲಿ ಏನು ಮಾಡಿದ್ರು, ಭಾಗವಹಿಸಿ ಸಂವಿಧಾನ ರಚನೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ಎಲ್ಲ ಸದಸ್ಯರು ಕೂಡ ಏನು ಮಾಡಿದ್ರು, ಸಕ್ರಿಯವಾಗಿ ಪಾಲ್ಗೊಂಡ್ರು. ಸರ್, ಈ ಒಂದು ಸಂವಿಧಾನ ರಚನಾ ಸಭೆಯ ಒಂದು ಸಮಿತಿ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕರಡು ಸಮಿತಿ ಕೂಡ ಒಂದು ರಚನೆ ಆಗುತ್ತೆ. ಈ ಒಂದು ಕರಡು ಸಮಿತಿಗೆ ಸಂಬಂಧಪಟ್ಟಂತೆ ಏನು ಯಾವ ಥರ ಆಗ್ತು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್, ಹೇಗೆ? ಹೌದು, ಮುಂದಿನ ಪ್ರಶ್ನೆ ಸಂವಿಧಾನದ ಒಂದು ಅತ್ಯಂತ ಪ್ರಮುಖ ಅಂತ. ಹೌದು, ಯಾಕಪ್ಪ ಅಂತಂದರೆ ಸಂವಿಧಾನ ನಮಗೆ ಒಂದಷ್ಟು ವಿಕಾಸಗಳ ಮೂಲಕ ಆಯ್ಕೆಯಾಗಿ ನಡೆದಿದೆ. ದಿಢೀರಂತ 1950ರಲ್ಲಿ ಅದು ನಡೆದಿಲ್ಲ. ನಮ್ಮ ಒಂದು ಇತಿಹಾಸಕಾರ ಪ್ರಕಾರ ಹೇಳೋದಾದರೆ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಭಾರತದಲ್ಲಿ ಸಂವಿಧಾನ ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಾಯಿತು, ಆರಂಭವಾಯಿತು. ಸೊ ತದನಂತರದ ದಿನಗಳಲ್ಲಿ 1930, 31, 32 3 ವರ್ಷಗಳಲ್ಲಿ ಲಂಡನ್ನಲ್ಲಿ ದುಂಡು ಮೇಜಿನ ಸಭೆ ಅಂತ ನಡೀತದೆ. ಆ ಸಭೆಗಳಲ್ಲಿ ಭಾರತದಿಂದ ಎಲ್ಲ ಗಣ್ಯರು ಪ್ರಾತಿನಿಧ್ಯಗೊಂಡು ಲಂಡನ್ನಲ್ಲಿ ಸಭೆ ಸೇರಿ ಬ್ರಿಟಿಷರ ಸಮ್ಮುಖದಲ್ಲಿ ಭಾರತದ ಒಂದು ಕಾನೂನುಗಳನ್ನು ಏನು ಮಾಡ್ತಾರೆ, ಪರಿಷ್ಕರಣೆಯನ್ನು ಮಾಡ್ತಾರೆ. ಪರಿಷ್ಕರಣೆ ಮಾಡಿ 1935ರಲ್ಲಿ ಪ್ರಪ್ರಥಮವಾಗಿ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥ ಕಾಯ್ದೆ ಜಾರಿಯಾಗುತ್ತೆ. ಸೊ ಅದರಿಂದ ಯಾಕೆ 1935ರ ಭಾರತ ಸರ್ಕಾರ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ನಾವು ಇದನ್ನು ಇಲ್ಲಿ ಹೇಳ್ಬೇಕಾಗಿದೆಪ್ಪ ಅಂದರೆ, ನಾವು ನಮ್ಮ ದೇಶದ 70% ಭಾಗಗಳನ್ನು 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಏನು ಮಾಡಿದ್ದೀವಿ, ಎರವಲು ಪಡೆದಿದ್ದೀವಿ, ಯಥಾವತ್ತು ಅಳವಡಿಸ್ಕೊಂಡು ಅದನ್ನು ನಾವು ಏನು ಮಾಡಿದ್ದೀವಿ, 1946ರಲ್ಲಿ ನಾವು ಸೇರಿದ್ವಲ್ಲ ಸಭೆಗೆ, ಅಲ್ಲಿ ಅದನ್ನು ಮುಂದುವರಿಸಿದಾಗ ಆ ಮೂಲಕ ನಾವು ಅಲ್ಲಿ ಅಂದರೆ ಆಲ್ರೆಡಿ ನಮಗೆ ಸಂವಿಧಾನ ಒಂದು ಯಾವುದೋ ಒಂದು ಡ್ರಾಫ್ಟ್ ರೂಪದಲ್ಲಿ ಇತ್ತು. ನಾವು ಅದು ಅವತ್ತೇ ದಿಢೀರ್ ರಚನೆ ಮಾಡಿದ್ವಿ. ಮತ್ತು ಯಾರು ಈಗ ನಾನು ಹೇಳಿದ್ನಲ್ಲ, ನೆಹರು, ಪಟೇಲು, ಅಂಬೇಡ್ಕರ್ ಅವರು ಆಗ 1930, 31, 32 ನಡೆದಂಥ ದುಂಡು ಮೇಜಿನ ಸಭೆಗಳು ಕೂಡ ಏನು ಮಾಡಿದರು, ಭಾಗವಹಿಸಿದರು. ಅಂದರೆ ಇಲ್ಲಿ ಯಾರಿದ್ರು ಅದೇ ಜನಗಳು ಆವಾಗಲೂ ಕೂಡ ಏನು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಸೊ ಅದರಿಂದ ಅದಕ್ಕೆ ಆಲ್ರೆಡಿ ಅವ್ರಿಗೊಂದು ಬೇಸ್ಮೆಂಟ್ ಇತ್ತು. ಇದೆಲ್ಲ ಕಾರಣಕ್ಕಾಗಿ ಏನು ಮಾಡಿದ್ರಪ್ಪ ಅಂತಂದರೆ
ಅನೇಕ ಸಮಿತಿಗಳನ್ನು 1946 ಡಿಸೆಂಬರ್ ತಿಂಗಳಲ್ಲಿ ನಾನು ಹೇಳಿದ್ನಲ್ಲ, ಸದಸ್ಯರು ಅಲ್ಲಿದ್ದಂಥ ಇನ್ನು 300ಕ್ಕೂ ಹೆಚ್ಚು ಸದಸ್ಯರು ರಚನೆ ಮಾಡ್ಕೊಂಡ್ರು ಸಣ್ಣ ಸಣ್ಣ ಸಮಿತಿಗಳನ್ನು, ಪ್ರಮುಖ ಸಮಿತಿಗಳನ್ನು. ಅದರಲ್ಲಿ ಸಮಿತಿಗಳು ಸುಮಾರು 17 ಸಮಿತಿಗಳು. ಆ ಸಮಿತಿಗಳು ಯಾವುದಪ್ಪ ಅಂದರೆ, ಮೊದಲನೇದು ಅತ್ಯಂತ ಪ್ರಮುಖ ಸಮಿತಿ ಕರಡು ಸಮಿತಿ. ನಾವು ಕರಡು ಸಮಿತಿ ಅಂತ ಕನ್ನಡದಲ್ಲಿ ಹೇಳೋಕ್ಕಿಂತ ಇಟ್ ಈಸ್ ಬೆಟರ್ ಟು ಕಾಲ್ ಇಟ್ ಆಸ್ ಡ್ರಾಫ್ಟಿಂಗ್ ಕಮಿಟಿ. ಡ್ರಾಫ್ಟ್ ಅಂದ್ರೇನು, ಈಗ ನಾನು ನಿಮ್ಗೆ ಏನಾದ್ರು ಒಂದು ಪತ್ರ ಬರಿಬೇಕು, ಒಂದು ಡ್ರಾಫ್ಟ್ ಬರ್ಕೊಡಪ್ಪ ಅಂತ ನಾನು ಕೇಳ್ತೀನಿ. ಸೊ ನೀವು ಬರೆಯೋರ್ನ ನಾವೇನಂತ ಕರಿತೀವಿ, ಡ್ರಾಫ್ಟರ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ ಡ್ರಾಫ್ಟ್ ಮುಖ್ಯ ನಮಗೆ. ಸೊ ಆ ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ರಫ್ ಆಗಿ ಎಲ್ಲವನ್ನು ಕೂಡ ಸೇರಿಸಿ. ಸೊ ಆ ಒಂದು ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಎರಡನೇದಾಗಿ ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ, ಅದರ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್. ಸ್ಟೀರಿಂಗ್ ಕಮಿಟಿ, ಅದರ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್. ಸಾಧನಾ ಸಮಿತಿ ಪಟ್ಟಾಭಿ ಸೀತಾರಾಮಯ್ಯ, ಅದರ ಅಧ್ಯಕ್ಷರು. ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ಅದರ ಅಧ್ಯಕ್ಷರು ಕೂಡ ರಾಜೇಂದ್ರ ಪ್ರಸಾದ್. ಕ್ರೆಡೆನ್ಷಿಯಲ್ ಕಮಿಟಿ ಅಲ್ಲಾಡಿ ಕೃಷ್ಣಸ್ವಾಮಿ. ಆರ್ಡರ್ ಆಫ್ ಬಿಸಿನೆಸ್ ಕಮಿಟಿ KM ಮುನ್ಷಿ. ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ಸಮಿತಿ ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಭೆಯ ಕಾರ್ಯಗಳ ಮೇಲಿನ ಸಮಿತಿ GV ಮಾಳವಂಕರ್. ರಾಜ್ಯಗಳ ಸಮಿತಿ ಪಂಡಿತ್ ಜವಾಹರ್ಲಾಲ್ ನೆಹರು. ಮೂಲಭೂತ ಹಕ್ಕುಗಳ ಅಲ್ಪಸಂಖ್ಯಾತರ ಆದಿವಾಸಿ, ಅದರ ಒಂದು ಸಮಿತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಕೇಂದ್ರ ಅಧಿಕಾರಿಗಳ ಸಮಿತಿ ಜವಾಹರ್ಲಾಲ್ ನೆಹರು. ಕೇಂದ್ರ ಸಂವಿಧಾನ ಸಮಿತಿ ಜವಾಹರ್ಲಾಲ್ ನೆಹರು. ರಾಜ್ಯಗಳೊಂದಿಗೆ ಸಂಧಾನ ನಡೆಸುವ ಸಮಿತಿ ರಾಜೇಂದ್ರ ಪ್ರಸಾದ್. ಅಲ್ಪಸಂಖ್ಯಾತರ ಉಪಸಮಿತಿ HC ಮುಖರ್ಜಿ. ಮೂಲಭೂತ ಹಕ್ಕುಗಳ ಉಪಸಮಿತಿ JB ಕೃಪಲಾನಿ. ಸಂವಿಧಾನ ಕರಡನ್ನು ಪರಿಶೀಲಿಸುವ ಉಪಸಮಿತಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಈ ಥರ 17 ಪ್ರಮುಖ ಸಮಿತಿಗಳು ರಚನೆ ಆಯಿತು. ರಚನೆ ಆದಾಗ ಮೊದಲನೇ ಅತ್ಯಂತ ಪ್ರಮುಖವಾದ ಸಮಿತಿ ಅದು ಕರಡು. ಅದರ ರಚನೆ ಆದ್ಮೇಲೆ ತಾನೇ ಎಲ್ಲವನ್ನು ಕೂಡ ಸಣ್ಣ ಸಣ್ಣ ಉಳಿದ ಕೆಲಸಗಳು ಮಾಡಿದ್ರು. ಆಗ ಡಾಕ್ಟರ್ ಅಂಬೇಡ್ಕರ್ ಅವರೇ ಒಂದು ಕಡೆ ಹೇಳ್ತಾರೆ, ನಾನು ಸಂವಿಧಾನ ಸಭೆಗೆ ಯಾಕೆ ಬಂದಪ್ಪ ಅಂತಂದ್ರೆ, ತನ್ನ ಜನಗಳು, ನೇರವಾಗಿ ಅವ್ರು ಹೇಳಿರೋದನ್ನ ಹೇಳ್ತೀನಿ, ತನ್ನ ಜನಗಳು ಅಂದ್ರೆ ಈ ದೇಶದ ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ನಾನು ಸಂವಿಧಾನ ಸಭೆಗೆ ಆಯ್ಕೆಯಾಗಿ ಬಂದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ಆಯ್ಕೆ ಆದಾಗ ಆಗಿದ್ರೆ ದಿಢೀರಂತ ಅಂಬೇಡ್ಕರ್ ಬಂದ್ರು, ಇವರು ಅಷ್ಟೆಲ್ಲ ಓದಿದ್ರು ಅಂತ ಅವ್ರನ್ನ ಕರಡು ಸಮಿತಿ ಅಧ್ಯಕ್ಷರು ಮಾಡಿದ್ರ? ಖಂಡಿತ ಇಲ್ಲ. ಇದೊಂದು ಸಾರ್ವಜನಿಕ ತಪ್ಪು ತಿಳುವಳಿಕೆ. ಸೊ ಹಾಗಿದ್ರೆ ಯಾಕೆ ಅವರು ಕರಡು ಸಮಿತಿ ಅಧ್ಯಕ್ಷರಾದ್ರು, ಯಾವಾಗಾದ್ರು ಅಂತಕ್ಕಂಥದ್ದು ಮುಖ್ಯ. ಡಿಸೆಂಬರ್ ತಿಂಗಳಲ್ಲಿ ಆರಂಭ ಆಯಿತು. 46ರಲ್ಲಿ ಒಂದು ಸಭೆ ಆರಂಭ ಆದಾಗ ಅಲ್ಲಿದ್ದಂಥ ಒಂದು 100ಕ್ಕೂ ಹೆಚ್ಚು ಸದಸ್ಯರು ಎಲ್ಲರೂ ಅಂತ ಮಾತಾಡಿದ್ರು. ಒಂದು ತಿಂಗಳ ನಂತರ 1947 ಜನವರಿ ತಿಂಗಳ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಸರದಿ ಕೂಡ ಬಂತು ಮಾತಾಡಕ್ಕೆ ಬಂದಾಗ ಅಂಬೇಡ್ಕರ್ ಅವರು ಈಸ್ ವೆರಿ ಬ್ರಿಲಿಯಂಟ್ ಇನ್ ಇಂಗ್ಲಿಷ್ ಮತ್ತು ಅಂಡ್ ಆಲ್ಸೋ ಎವ್ರಿ ಫೀಲ್ಡ್ ಆಫ್ ನಾಲೆಡ್ಜ್, ದಟ್ ಆಲ್ಸೋ ಪೊಲಿಟಿಕಲ್ಸ್, ಹಿಸ್ಟ್ರಿ ಅಂಡ್ ಆಲ್ಸೋ ಕಾನ್ಸ್ಟಿಟ್ಯೂಯೆಂಟ್ ಲಾ ಎಲ್ಲದಲ್ಲೂ ಕೂಡ. ಮತ್ತು ಇವಾಸ ಬ್ಯಾರಿಸ್ಟರ್ ಅಟ್ ಲಾ, ಲಂಡನ್ನಲ್ಲಿ ಗ್ರೇಸಿನ್ ಕಾಲೇಜ್ನಲ್ಲಿ ಬಾರಟ್ ಲಾ ಪದವಿಯನ್ನು ಪಡೆದು ಸುಮಾರು 30 ವರ್ಷ ವಕೀಲ ವೃತ್ತಿಯನ್ನು ಮಾಡಿದವರು ಅಂಬೇಡ್ಕರ್. ಅದರಿಂದ ಅವರಿಗೆ ಕಾನೂನು ಬಗ್ಗೆ ಚೆನ್ನಾಗಿ ಅಪರಿಜ್ಞಾನ ಇತ್ತು. ಸೊ ಅವ್ರ ಸರದಿ ಬಂದಾಗ ಅವ್ರೇನು ಮಾಡಿದ್ರು, ನಮ್ಮ ದೇಶದ ಸಂವಿಧಾನ ಹೇಗಿರಬೇಕು, ಯಾವ ರೀತಿ ಇರಬೇಕು, ಹೆಂಗೆ ಬರೀಬೇಕು, ಯಾವ್ಯಾವ ದೇಶಗಳಿಂದ ನಾವು ಏನೇನು ಹಕ್ಕುಗಳನ್ನು, ಅಧಿಕಾರಗಳನ್ನು, ಸಂಬಂಧಪಟ್ಟ ಅಂಶಗಳನ್ನು ತಗೋಬೇಕು, ಮತ್ತು ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಅದು ಸಂಸದೀಯ ಆಗಿರಬೇಕಾ, ಅದು ಒಂದು ಅಧ್ಯಕ್ಷೀಯ ಮಾದರಿ ಆಗಿರಬೇಕಾ, ಕೇಂದ್ರ ಸರ್ಕಾರದಲ್ಲಿ ಜಾಸ್ತಿ ಅಧಿಕಾರ ಇರಬೇಕಾ, ರಾಜ್ಯ ಸರ್ಕಾರದಲ್ಲಿ ಜಾಸ್ತಿ ಅಧಿಕಾರ ಬೇಕಾ, ಅಥವಾ ವಿಧಾನ ಪರಿಷತ್ ಇರಬೇಕಾ, ವಿಧಾನಸಭೆ ಇರಬೇಕಾ, ರಾಷ್ಟ್ರದ ಮುಖ್ಯಸ್ಥ ಯಾರು, ಅದು ರಾಷ್ಟ್ರಪತಿನಾದ ಪ್ರಧಾನಿ, ಈ ಥರ ಎಲ್ಲವನ್ನು ಕೂಡ ಕೂಲಂಕುಷವಾಗಿ 2 ದಿನಗಳ ಕಾಲ ಸತತವಾಗಿ ಅವ್ರು ಏನು ಮಾಡಿದ್ರು, ತಮ್ಮ ಅದ್ಭುತವಾದ ಭಾಷಣದಲ್ಲಿ 1947 ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದಾಗ ಏನಾಯ್ತಪ್ಪ ಅಂತಂದರೆ, ಅದುವರೆಗೂ ಮಾತಾಡಿದ್ದಂಥ ಎಲ್ಲರ ಒಂದು ಮಾತನ್ನು ಅಂಬೇಡ್ಕರ್ ಅವರ 2 ದಿನಗಳ ಭಾಷಣ ಮೀರಿಬಿಡ್ತು. ಯಾವ ಥರಪ್ಪ ಅಂದರೆ, ಅಲ್ಲಿದ್ದಂಥ ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರ್ಲಾಲ್ ನೆಹರು, ಪಟೇಲ್ರು, ಕೃಪಲ್ ಎಲ್ರಿಗೂ ಕನ್ಫರ್ಮ್ ಆಯಿತು, ನಾವು ಇನ್ನು ನೆಮ್ಮದಿಯಾಗಿ ದೇಶವನ್ನು ಆಳ್ವಿಕೆ ಮಾಡ್ಬೋದು, ಸಂವಿಧಾನ ರಚನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಅಂಬೇಡ್ಕರ್ಗೆ ಏನು ಮಾಡ್ಬೋದು, ವಹಿಸ್ಬೋದು ಅಂತಕ್ಕಂಥ ಭಾವನೆ ಅವ್ರಿಗೆ ಬಂತು. ಸೊ ಇಲ್ಲಿ ಏನು ಕೆಲಸ ಮಾಡ್ತಾ ಹೋಗಿದ್ರೆ, ಅಂಬೇಡ್ಕರ್ ಅವರ ಟ್ಯಾಲೆಂಟ್, ಪ್ರತಿಭೆ. ಈಗ ನಾವು ಒಂದು ಗ್ರೂಪಲ್ಲಿ ಚೆನ್ನಾಗಿ ಮಾತಾಡಿದವ್ರನ್ನ ನಾವೇನು ಕರಿತೀವಿ, ನೀನು ಲೀಡರ್ ಆಗಪ್ಪ ಅಂತ, ಆ ಥರ ಅಷ್ಟೇ ನಡ್ತಿರೋದು. ಅದರಿಂದ ಇಲ್ಲಿ ನಾವು ಅವರು ಏನೋ ಆಗಿದ್ರು, ಏನೋ ಬಿಟ್ಟು ಅದೆಲ್ಲ ಅದಿಲ್ಲ. ಅದು ಇಲ್ಲಿ ಟ್ಯಾಲೆಂಟಿಂದ ಅಂಬೇಡ್ಕರ್ ಏನು ಮಾಡಿದ್ರು, ಅವ್ರ ಆಗ ತಕ್ಷಣ ಅರ್ಥ ಆಯಿತು. ಯಾಕೆ ಟ್ಯಾಲೆಂಟ್ ಅಂತ ಹೇಳ್ತೀನಿ ಅಂದರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಏನಾಯಿತು, ಅಂಬೇಡ್ಕರ್ ಅವರು ಗೆದ್ದಿದ್ದಂಥ ಒಂದು ಕ್ಷೇತ್ರ ಪಾಕಿಸ್ತಾನ ಕೊಟ್ಟಾಯಿತು. ಪೂರ್ವ ಪಾಕಿಸ್ತಾನ ಅಂತ ಈಗಿನ ಬಾಂಗ್ಲಾದೇಶವನ್ನು ಅಲ್ಲಿ ಕೊಟ್ಟಾಯಿತು. ಆಗ ಅಂಬೇಡ್ಕರ್ ಅವರು ಸದಸ್ಯತ್ವನೇ ಇಲ್ಲ ಸಂವಿಧಾನ ಸಭೆಗೆ. ತಕ್ಷಣ ಅವರು ಬ್ರಿಟಿಷರನ್ನ ಮತ್ತೊಬ್ಬರನ್ನ ಕೇಳಿ ಮನವಿ ಮಾಡಿಕೊಂಡ್ರು ಅಂತಕ್ಕಂಥದ್ದು ಒಂದು ಕಡೆ ಇರ್ಬೋದು. ಆದರೆ ಬಾಬು ರಾಜೇಂದ್ರ ಪ್ರಸಾದ್, ನೆಹರು, ಪಟೇಲ್ರವ್ರು ಎಲ್ಲರೂ ಕೂಡ ಏನಾಗಿದ್ರು, ಮತ್ತು ಗಾಂಧೀಜಿಯವ್ರಿಗೆ ಹೇಳಿದ್ರು, ಇಲ್ಲ ಅಂಬೇಡ್ಕರ್ ಅವ್ರು ಏನಾದ್ರು ಸಂವಿಧಾನ ಸಭೆಗೆ ಬರೀನಿಲ್ಲ ಅಂತಂದರೆ ನಾವು ಈಗಾಗಲೇ ಒಂದು ಕಾಲು ಭಾಗ ಅದರ ಒಂದು ಬರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಈ ಪ್ರಕ್ರಿಯೆನ ನಾವು ಪೂರ್ಣಗೊಳಿಸೋಕ್ಕಾಗಲ್ಲ. ಅವರು ಆಲ್ರೆಡಿ ಅವರು ಕಾನ್ಸ್ಟಿಟ್ಯೂಷನ್ ಲಾನಲ್ಲಿ ತುಂಬ ತಿಳ್ಕೊಂಡಿದ್ದಾರೆ. ಅದರಿಂದ ಹೇಗಾರು ಮಾಡಿ
ಅಂಬೇಡ್ಕರ್ ಅವರು ರದ್ದಾಗಿರ್ತಕ್ಕಂಥ ರದ್ದಾಗಿದೆ ಅವ್ರನ್ನ ಮತ್ತೆ ಆಯ್ಕೆ ಮಾಡಿ ನಾವು ಸಂವಿಧಾನ ಸಭೆಗೆ ಏನು ಮಾಡಬೇಕು ತಗೊಳ್ಳೇಬೇಕು ಅಂತಕ್ಕಂಥ ಒಂದು ನಿಲುವನ್ನು ಪಟೇಲರು, ನೆಹರು, ಗಾಂಧಿ, ಬಾಬುರಾಜನ್ ಎಲ್ಲರೂ ತಗೊಂಡ ಕಾರಣದಿಂದಾಗಿ ಮತ್ತೆ ಅವರು ಅಂಬೇಡ್ಕರ್ ಅವರು ಮುಂಬೈನಿಂದ ಯಾರೊಬ್ಬರಿಗೆ ಗೆದ್ದಿರ್ತಾರೆ ಜೈಕರ್ ಅಂತ ಅವರಿಂದ ರಾಜೀನಾಮೆ ಕೊಡಿಸಿ ಅಂಬೇಡ್ಕರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಮತ್ತೆ ಅವ್ರನ್ನ ಸಂವಿಧಾನ ಸಭೆಗೆ 1947 ಜುಲೈ ತಿಂಗಳಲ್ಲಿ ಏನು ಮಾಡ್ತಾರೆ ಆಯ್ಕೆಯನ್ನು ಮಾಡಿ ಮತ್ತೆ ಸೇರಿಸ್ಕೊತಾರೆ, ಅವರು ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಸೊ ಅದರಿಂದ ಅಂಬೇಡ್ಕರ್ ಅವರು ಮತ್ತೆ ಆ ಒಂದು ಸಭೆ ಏನಾದರೂ ಸದಸ್ಯರಾದಾಗ ನಾನು ಇನ್ನೂ ಕರಡು ರಚನೆ ಸಮಿತಿ ಬಗ್ಗೆ ಹೇಳಿಲ್ಲ. ಸದಸ್ಯರಾದಾಗ 1947 ಆಗಸ್ಟ್ 15ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯಕ್ಕೆ ಬಂದಾಗ ಅದೃಷ್ಟವಶಾತ್ ಅಂಬೇಡ್ಕರ್ ಅವ್ರನ್ನು ಕೂಡ ಅಂದಿನ ಪ್ರಧಾನಿ ನೆಹರೂರವರು ಸಚಿವರಾಗಿ ಮಾಡಿದ್ರು. ಅದರಲ್ಲೂ ಯಾವ ಒಂದು ಇಲಾಖೆನ ಕೊಟ್ಟರು ಅಂದರೆ ಕಾನೂನು ಸಚಿವ ಇದನ್ನ ಕೊಟ್ಟರು. ಆಕ್ಚುಲಿ ಅಂಬೇಡ್ಕರ್ ಅವರು ಹಣಕಾಸು ಇಲಾಖೆಯನ್ನು ಕೇಳಿದ್ರು, ಆದರೆ ನೆಹರೂರವರು ಕಾನೂನು ಸಚಿವ ಇದನ್ನ ಸ್ಥಾನವನ್ನು ಕೊಟ್ಟರು. ಯಾಕಪ್ಪ ಅಂದ್ರೆ ಅವರು ಬಾರಾಟ್ಲಾ ಪದವಿ ಎಲ್ಲ ಮಾಡಿದ್ರಲ್ಲ ಅದರಿಂದ, ಮತ್ತು 30 ವರ್ಷ ವಕೀಲರಾಗಿದ್ರಲ್ಲ ಅದರಿಂದ. ಆಗ ಕಾನೂನು ಸಚಿವರಾದಾಗ ಆಯಿತು ಅಂಬೇಡ್ಕರ್ ಅವರು ವಹಿಸ್ಕೊಂಡಾಗ ಈಗ ನೀವೇ ಹೇಳಿ ಸಂವಿಧಾನ ಅಂದ್ರೆ ಏನು ಆಗಲೇ ಹೇಳಿದೆ ಡೆಫಿನೇಷನ್ ಕಾನೂನು ಅಂತ ಅರ್ಥ. ಸೊ ಅದರಿಂದ ಕಾನೂನು ರಚನೆ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ ಮೇಲೆ ಬರುತ್ತೆ? ಕಾನೂನು ಸಚಿವರ ಮೇಲೆ. ಕಾನೂನು ಸಚಿವರು ಯಾರು? ಆಗ ಡಾಕ್ಟರ್ ಅಂಬೇಡ್ಕರ್. ಸೊ ಅದರಿಂದ 1947 ಆಗಸ್ಟ್ 29ರಂದು ಕಾನೂನು ಬರೀತಕ್ಕಂಥ ಒಂದು ಡ್ರಾಫ್ಟಿಂಗ್ ಕಮಿಟಿ ಏನಾಗುತ್ತೆ ರಚನೆ ಆಗುತ್ತದೆ. ಯಾವುದೋ ಸಂವಿಧಾನ ಕರಡು ಸಮಿತಿ ಅಂದ್ರೆ ರಚನೆ ಆಗುತ್ತೆ 47 ಆಗಸ್ಟ್ 29ರಂದು. ಆ ಸಮಿತಿಗೆ ಯಥಾ ಪ್ರಕಾರ ಯಾರು ಅಧ್ಯಕ್ಷ ಆಗ್ತಾರೆ? ಕಾನೂನು ಸಚಿವರೇ ಅಧ್ಯಕ್ಷ ಆಗ್ತಾರೆ. ಕಾನೂನು ಸಚಿವರು ಯಾರು? ಡಾಕ್ಟರ್. ಆ ಕಾರಣಕ್ಕೋಸ್ಕರವಾಗಿ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರಕ್ಕೆ ಬಂದರು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು ನಿಂಗರಾಜ್ ಅವರು. ಸರ್, ಹಾಗೆಯೇ ಈ ಒಂದು ನಮ್ಮ ಭಾರತದ ಸಂವಿಧಾನ ರಚಿಸಲು ಎಷ್ಟು ಸಮಯವನ್ನು ತೆಗೆದುಕೊಳ್ತೇವೆ ಸರ್, ಹೇಗೆ? ನೆಕ್ಸ್ಟು ಉತ್ತಮವಾದ ಪ್ರಶ್ನೆವಳಿಗಳನ್ನು ತಾವು ಹಾಕೊಂಡಿದ್ದೀರಾ, ನಿಜಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ. ಯಾಕಪ್ಪ ಅಂತಂದರೆ ಈ ಸಂವಿಧಾನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ನಿರಂತರವಾದ 2 ವರ್ಷ 11 ತಿಂಗಳು 18 ದಿನಗಳನ್ನು ತಗೊಳ್ತು. 2 ವರ್ಷ 11 ತಿಂಗಳು 18 ದಿನ. ಅದು ಡಿಸೆಂಬರ್ 46ರಲ್ಲೇ ಆರಂಭವಾಗಿತ್ತು. ಅದು ಪರಿಪೂರ್ಣಗೊಂಡದ್ದು 1949 ನವೆಂಬರ್ 26ರಂದು ಏನಾಯಿತು, ಅದು ಪರಿಪೂರ್ಣಗೊಂಡಿತ್ತು. ಸೊ ಆ ಒಂದು ಅಂದಾಜು ಮೇಲೆ ನಾವು ತಗೊಳ್ಳೋದಾದ್ರೆ 2 ವರ್ಷ 11 ತಿಂಗಳು 18 ದಿನ ಅಂತಕ್ಕಂಥದ್ದನ್ನ ಇತಿಹಾಸಕಾರರು ದಾಖಲು ಮಾಡಿದ್ದಾರೆ. ಸೊ ಹಾಗಿದ್ರೆ ಇದು ಸುಮ್ಮನೆ ಅಷ್ಟು ವರ್ಷ ಏನು ಮಾಡ್ತಿದ್ರು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಏನು ಮಾಡ್ತಿರಪ್ಪ ಅಂತಂದ್ರೆ ಆ ಸಂವಿಧಾನ ಸಭೆ ಪದೇ ಪದೇ ಏನು ಮಾಡ್ತಾ ಇತ್ತು, 2 ತಿಂಗಳು 3 ತಿಂಗಳು ಕಂಟಿನ್ಯೂಸ್ ಆಗಿ ಏನು ಮಾಡ್ತಿತ್ತು, ಸಭೆಯನ್ನ ಸೇರಿ ಅಲ್ಲಿ ಎಲ್ಲ ಏನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಮಾಡಲ್ಪಟ್ಟಿತ್ತು ಡ್ರಾಫ್ಟು, ಅದು ಅದು ಒಂದು 35ರ ಕಾಯ್ದೆ 1935ರ ಕಾಯ್ದೆ ಮತ್ತು ಬೇರೆ ಬೇರೆ ಎಲ್ಲವನ್ನು ಕೂಡ ಒಳಗೊಂಡಂಥ ಒಂದು ಸಂವಿಧಾನ. ಅದನ್ನ ಏನು ಮಾಡ್ತಪ್ಪ ಅಂತಂದ್ರೆ ಅಲ್ಲಿ ಸದಸ್ಯರುಗಳು ಸೇರ್ತಾ ನಮ್ಮ ದೇಶದಲ್ಲಿ ಇಂತಿಂಥ ಕಾನೂನುಗಳು ಬರಬೇಕು ಅಂತಕ್ಕಂಥದ್ದನ್ನ ಪ್ರತಿದಿನ ಏನು ಮಾಡಿದ್ರು, ಸಲಹೆಯನ್ನು ಕೊಡ್ತಾ ಹೋದ್ರು. ಸೊ ಅದಕ್ಕಿಂತ ಮೊದಲೇ 1948ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮೊದಲ ಒಂದು ಕರಡು ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿ ಏನು ಮಾಡ್ತು, ಸಿದ್ಧಪಡಿಸ್ತು. 47ರಲ್ಲಿ ಅಧ್ಯಕ್ಷರಾದರು. 48ರ ಒಂದು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಮೊದಲ ಒಂದು ಕರಡು ಸಮಿತಿಯನ್ನು ಅಂಬೇಡ್ಕರ್ ಅವರು ಸ್ವತಃ ಅವರೇ ಸೈನ್ ಮಾಡಿ ಇದು ಮುಖ್ಯ. ಯಾಕಪ್ಪ ಅಂದ್ರೆ ಕೆಲವರು ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾರೆ, ಅದಿರ್ಲಿ ಅಪ್ಪ, ದೇ ಡೋಂಟ್ ನೋ ದ ಹಿಸ್ಟ್ರಿ. ಆಸ್ ಎ ಕಾನ್ಸ್ಟಿಟ್ಯೂಷನಲಿಸ್ಟ್ ಐ ಹ್ಯಾವ್ ಟು ಟೆಲ್ ದ ಟ್ರೂತ್. ಸ್ವತಃ ಅಂಬೇಡ್ಕರ್ ಅವರೇ ಸಹಿ ಮಾಡಿ ಕರಡು ಸಂವಿಧಾನವನ್ನು ಗೆಜೆಟ್ ನಲ್ಲಿ ಪ್ರಕಟ ಮಾಡಿಸ್ತಾರೆ 1948 ಜೂನ್ ಅಥವಾ ಜುಲೈ ತಿಂಗಳಲ್ಲಿ. ಗೆಜೆಟ್ ನಲ್ಲಿ ಪ್ರಕಟ ಆದಾಗ ಅದು ಏನಾಯ್ತು, ಅಧಿಕೃತ ಆಯ್ತು. ಆಗ ಆ ಗೆಜೆಟ್ ನಲ್ಲಿ ಪ್ರಕಟಗೊಂಡ ಸಂವಿಧಾನವನ್ನ ನಮ್ಮಲ್ಲಿದ್ದಂಥ ಎಲ್ಲ ಸದಸ್ಯರು 300ಕ್ಕೂ ಹೆಚ್ಚು ಸದಸ್ಯರು ಏನು ಮಾಡ್ತಾರೆ, ಮತ್ತೆ ಸುಮಾರು 1 ವರ್ಷಗಳ ಕಾಲ ಏನು ಮಾಡ್ತಾರೆ, ಸಭೆ ಸೇರಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಆ ಚರ್ಚೆ ಮಾಡಿದಾಗ ಆ ಎಲ್ಲ ಚರ್ಚೆಗಳಿಗೂ ಕೂಡ ಬೆಳಿಗ್ಗೆಯಿಂದ ಸಂಜೆ 5 ಗಂಟೆ ಕುಳಿತು ಕೇಳ್ತಿದ್ದಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಎಲ್ಲರೂ ಕೇಳ್ತಿದ್ರು. ಬಟ್ ಇವರು ಸದಸ್ಯರ ಅಧ್ಯಕ್ಷರಾಗಿದ್ರಲ್ಲ ಸಮಿತಿಗೆ, ಅವರು ಸದಸ್ಯರು ಹೇಳಿದಂಥ ಎಲ್ಲ ಸಲಹೆಗಳನ್ನ ಸ್ವೀಕರಿಸಿ, ಅಕಸ್ಮಾತ್ ಯಾರು ಒಂದು ಪ್ರಶ್ನೆ ಕೇಳಿದ್ರೆ ಇದನ್ನು ನಾನು ಸ್ವೀಕರಿಸ್ಬೋದು ಈ ತಿದ್ದುಪಡಿಯನ್ನು, ಈ ಸಲಹೆಯನ್ನು ಬೇಡ ಅಂತ ನಿರ್ಧಾರ ಮಾಡ್ತಿದ್ದಾರು ಡಾಕ್ಟರ್ ಅಂಬೇಡ್ಕರ್. ಯಾಕಪ್ಪ ಅಂದ್ರೆ ಕರಡು ಸಮಿತಿಯ ಅಧ್ಯಕ್ಷರು. 5 ಗಂಟೆಗೆ ಸಭೆ ಮುಗಿತಿತ್ತು. ಪ್ರತಿದಿನ ಎಲ್ಲ ಸದಸ್ಯರು ಹೊರಟಾಯ್ತಿದ್ರು. ಆ ಎಲ್ಲ ಸದಸ್ಯರು ಮಾತಾಡಿದಂಥ ವಿಚಾರಗಳನ್ನ ಏನು ಸೇರಿಸಬೇಕು, ಏನು ಡಿಲೀಟ್ ಮಾಡಬೇಕು ಎಲ್ಲವನ್ನು ಕೂಡ ಟೈಪ್ ರೈಟರ್ಗಳ ಮೂಲಕ ಅಂಬೇಡ್ಕರ್ ಕೂರಿಸ್ಕೊಂಡು 5 ಗಂಟೆ ಮೇಲೆ ಕೆಲಸ ಮಾಡ್ತಿದ್ರು. ಎಷ್ಟು ತನಕ ಪ್ರತಿದಿನ ರಾತ್ರಿ 3 ಗಂಟೆ ತನಕ ಅವರು ಎಲ್ಲವನ್ನು ಕೂಡ ಟೈಪ್ ಮಾಡಿಸಿ
ಅದನ್ನು ಯಾವ್ದು ಸೇರಿಸ್ಬೇಕು ಯಾವ್ದು ಬಿಡಬೇಕು ಅಂತ ಮಾಡಿಸಿ 3 ಗಂಟೆಗೆ ಮನೆಗೆ ಹೋಗ್ತಿರು. ಸೊ ಈ ಥರ ಸತತ 2 ವರ್ಷ 11 ತಿಂಗಳು 18 ದಿನಗಳ ಕಠಿಣ ಪರಿಶ್ರಮದಿಂದ ಡಾಕ್ಟರ್ ಅಂಬೇಡ್ಕರ್ ಒಬ್ಬರೇ ಅಂತ ನಾನು ಹೇಳ್ತಾರೆ, ಎಲ್ಲ ಸದಸ್ಯರು. ಖಂಡಿತ ಸರ್. ಸೊ ಅದಕ್ಕೆ ನಾವು ಅಂಬೇಡ್ಕರ್ನ ಸಂವಿಧಾನ ಶಿಲ್ಪಿ ಅನ್ನೋಕ್ಕಾಗಲ್ಲ, ಸಂವಿಧಾನ ಪ್ರಧಾನ ಶಿಲ್ಪಿ. ಹಾಗಾದ್ರೆ ಸಂವಿಧಾನ ಶಿಲ್ಪಿ ಯಾರು ಸರ್? 300 ಜನನು ಕೂಡ ಸಂವಿಧಾನ ಶಿಲ್ಪಿಗಳೇ. ಈಗ ನಮ್ಮ ನಡುವೆ ಯಾರೂ ಇಲ್ಲ. ಬಟ್ ನಾವೇನು ಮಾಡ್ತೀವಿ, ಬಟ್ ಆಗಿದ್ರೆ ವೈ ವಿ ಕಾಲ್ ಅಂಬೇಡ್ಕರ್ ನಾವು ಚೀಫ್ ಆರ್ಕಿಟೆಕ್ಟ್ ಅಂತ ಕರಿತೀವಿ, ಪ್ರಧಾನ ಶಿಲ್ಪಿ. ಸರ್, ಇದ್ರ ಜೊತೆಗೆ ಈ ಒಂದು ಭಾರತದ ಸಂವಿಧಾನದ ಒಂದು ಅಂಗೀಕೃತ ಅಥವಾ ಜಾರಿಯಾದ ಬಗ್ಗೆ ತಾವು ಸ್ವಲ್ಪ ತಿಳಿಸ್ಬೋದಾ? ಆಗಲೇ ಹೇಳಿದೆ ನಾನು, 1949 ನವೆಂಬರ್ 26ರಂದು ಭಾರತದ ಸಂವಿಧಾನ ಏನಾಯಿತು, ಅರ್ಪಣೆ ಆಯಿತು. ಡಾಕ್ಟರ್ ಅಂಬೇಡ್ಕರ್ ಅವರು 49 ನವೆಂಬರ್ 26ರಂದು ಅಂದಿನ ಸಭೆಯ ಅಧ್ಯಕ್ಷರಾದ, ಒಂದು ತಿಳ್ಕೊಳ್ಳಿ, ಸಭೆಯ ಅಧ್ಯಕ್ಷರೇ ಬೇರೆ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರೇ ಬೇರೆ. ಸಭೆಯ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಏನು ಮಾಡಿದ್ರು, ಅರ್ಪಣೆ ಮಾಡಿದ್ರು. ಅದಕ್ಕೆ ಪ್ರತಿ ವರ್ಷ ನವೆಂಬರ್ 26 ನಾವು ಸಂವಿಧಾನ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸುಮ್ಮನೆ ಅರ್ಪಣೆ ಮಾಡಿಲ್ಲ. ನವೆಂಬರ್ 26ಕ್ಕಿಂತ ಹಿಂದಿನ ದಿನ ನವೆಂಬರ್ 25ರಂದು ಡಾಕ್ಟರ್ ಅಂಬೇಡ್ಕರ್ ಅವರು ದೇಶವನ್ನು ಉದ್ದೇಶಿಸಿ ಸುದೀರ್ಘ ಭಾಷಣ ಮಾಡ್ತಾರೆ. ಆ ಭಾಷಣ ಇಲ್ಲಿ ಇದೆ. ಒಂದು ದೇಶ ಎಂಥ ಅದ್ಭುತವಾದ ಭಾಷಣ ಅಂದರೆ, ಒಂದು ದೇಶ ಇನ್ನೂ 3000, 4000, 5000 ವರ್ಷಗಳ ಕಾಲ ಹೆಂಗಿರಬೇಕು, ಯಾವ ಥರದ ನಮ್ಮ ದೇಶವನ್ನು ಆಳ್ವಿಕೆ ಮಾಡಬೇಕು, ಜನಗಳು ಏನೇನು ತೊಂದರೆ ಬರ್ತದೆ, ಸಂವಿಧಾನಕ್ಕೆ ಒದಗ್ತಕ್ಕಂಥ ಅಪಾಯಗಳೇನು, ಸಂವಿಧಾನ ಶ್ರೇಷ್ಠವಾಗಿದ್ರೂ ಕೂಡ ಜನ ಕನಿಷ್ಠ ಆಗಿದ್ದರೆ ಸಂವಿಧಾನ ಯಾವ ಥರ ಕನಿಷ್ಠ ಆಗುತ್ತೆ, ಸಂವಿಧಾನ ಕೆಟ್ಟದಾಗಿದ್ರೂ ಕೂಡ ಜನ ಒಳ್ಳೆಯವರಾಗಿದ್ದರೆ ಸಂವಿಧಾನ ಹೆಂಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಪ್ರತಿಯೊಂದನ್ನು ಕೂಡ ಎಚ್ಚರಿಕೆ ರೂಪದಲ್ಲಿ ನವೆಂಬರ್ 25, 49ರಂದು ಡಾಕ್ಟರ್ ಅಂಬೇಡ್ಕರ್ ಭಾಷಣ ಮಾಡ್ತಾರೆ ಸದನದಲ್ಲಿ. ಅದು ರೆಕಾರ್ಡ್ ಇದೆ, ಇಲ್ಲೇ ಇದೆ, ನನ್ನ ಮುಂದೆ ಇದೆ ಬುಕ್ ರೂಪದಲ್ಲಿ. ನೆಕ್ಸ್ಟ್ ನಂತರ ದಿನ ಎಲ್ಲರೂ ಕೂಡ ಅವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮೆಚ್ಚುಗೆ ಸುರಿಮಳೆಯನ್ನು ಹರಿಸ್ತಾರೆ. ಯಾಕೆ ವಿಚಾರಗಳನ್ನ ನಾವು ತಿಳ್ಕೊಬೇಕಾದಪ್ಪ ಅಂದರೆ, ಇತಿಹಾಸಕ್ಕೆ ಎವಿಡೆನ್ಸ್ ಮುಖ್ಯ. ಸುಮ್ಮನೆ ನಾವು ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅಂತ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಅವಹೇಳನ ಮಾಡ್ತಕ್ಕಂಥ ಕ್ರಿಯೆಗಳು ನಡೀತೆ. ಅಕಾರ್ಡಿಂಗ್ ಟು ವಿತ್ ಎವಿಡೆನ್ಸ್ ವಿ ಹ್ಯಾವ್ ಟು ಟೆಲ್ ದಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನು ವಿವರವಾಗಿ ತಿಳಿಸ್ರಿ ಸರ್. ಈ ಒಂದು ಗಣರಾಜ್ಯದ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ, ಒಂದು ಸಂವಿಧಾನ ರಚನೆ ಇರ್ಬೋದು, ಅದರ ಒಂದು ಕರಡು ಸಮಿತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಗಣರಾಜ್ಯೋತ್ಸವದ ಸಂದೇಶ ಅಥವಾ ಒಂದು ಶುಭಾಶಯಗಳನ್ನು ತಿಳಿಸೋದಾದರೆ? ಕೊನೆಯ ಸಂದೇಶ ಏನಪ್ಪ ಅಂತಂದರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಒಂದು ಅಂಶವನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೊಂದಿರಬೇಕು, ಒಂದು ದೇಶದ ಪ್ರಜೆಯಾಗಿ. ಯಾವುದು ಅಂಶ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಕರಿತೀವಿ, ಸಾಂವಿಧಾನಿಕ ನೈತಿಕತೆ. ಈಗ ನಮ್ಮ ಅಪ್ಪ ಮೇಳಲ್ವಾ, ಕಳ್ತನ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಹೇಳ್ಬೇಡ ಅಂತ ನಮಗೆ ನೈತಿಕ ಗುಣಗಳನ್ನು ಹೇಳ್ಕೊಡ್ತಾರಲ್ವಾ, ಅದೇ ರೀತಿ ಒಂದು ದೇಶದ ಪ್ರಜೆ ಆಗಿರ್ಬೇಕಪ್ಪ ಅಂತಂದರೆ ಅವನಿಗೇನಿರ್ಬೇಕಪ್ಪ ಅಂದರೆ ಸಾಂವಿಧಾನಿಕ ನೈತಿಕ ಗುಣಗಳು ಇರಬೇಕು. ಏನು ಸಾಂವಿಧಾನಿಕ ನೈತಿಕ ಗುಣಗಳು? ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅನುಚ್ಛೇದಗಳನ್ನು ನಾನು ಗೌರವಿಸ್ತೇನೆ. ಉದಾಹರಣೆಗೆ ಸಂವಿಧಾನದ ಅನುಚ್ಛೇದ 14 ಏನು ಹೇಳ್ತಪ್ಪ ಅಂದರೆ, ಕಾನೂನಿನ ಮುಂದೆ ಎಲ್ಲ ಸಮಾನರು ಅಂತ ಹೇಳುತ್ತೆ. ಅದನ್ನ ನಾವು ಓದ್ಬಿಟ್ಟು ತಿಳ್ಕೋಬೇಕು. ಸಂವಿಧಾನ ಹಿಂಗೆ ಹೇಳಿದೆ, ಆದರೆ ನಾವು ಎಲ್ಲರೂ ಕೂಡ ಒಂದೇ ಕಾನೂನು. ಹಂಗೆ ಸಂವಿಧಾನದ ಅನುಚ್ಛೇದ 15 ಎಲ್ಲರೂ ಕೂಡ ಭಾರತದ ಪ್ರಜೆಗಳಾಗಿ ಎಲ್ಲರೂ ಕೂಡ ಸಮಾನರು ಅಂತ ಹೇಳ್ತಾರೆ. ಸೊ ಅದರಿಂದ ನಾವು ಯಾವುದೇ ಜಾತಿ ಭೇದ ಧರ್ಮ ಭೇದ ಮಾಡಬಾರ್ದು ಅಂತ ಹೇಳುತ್ತೆ. ಸೊ ನಾವು ಅದು ತಿಳ್ಕೊಂಡಿರಬೇಕು ಪ್ರಜೆಗಳಾಗಿ. ಆರ್ಟಿಕಲ್ 15 ಹಿಂಗೆ ಹೇಳುತ್ತೆ. ಸೊ ಅದರಿಂದ ನಾವು ಯಾರನ್ನು ಕೂಡ ಏನು ಮಾಡಬಾರ್ದು, ಮೇಲು ಕೀಳು ಅಂತ ನೋಡಬಾರ್ದು, ಎಲ್ಲರೂ ಕೂಡ ಸಮಾನರು. ಭಾರತ ಅಂತಕ್ಕಂಥ ಈ ಶ್ರೇಷ್ಠ ಪವಿತ್ರ ನೆಲವನ್ನು ಏನು ಮಾಡುತ್ತೆ ಸಂವಿಧಾನ, ನಾವು ಸುತ್ತೋಗ್ಬೋದು. ಸ್ವಾತಂತ್ರ್ಯ ಬಂದಮೇಲೆ 75 ವರ್ಷ ಆಯಿತು, ಸಂವಿಧಾನ ಜಾರಿಗೆ 77 ವರ್ಷ ಆಯಿತು. ಸುಮಾರು ಜನ ಸುತ್ತೋಗಿದ್ದಾರೆ, ಬಟ್ ಸಂವಿಧಾನ ಅಂತಕ್ಕಂಥದ್ದು ಏನಾಗಿದೆ, ಜೀವಂತವಾಗಿದೆ. ಆ ಕಾರಣಕ್ಕೋಸ್ಕರ ಈ ಭಾರತ ಇವತ್ತು ಕೂಡ ಐಕ್ಯವಾಗಿದೆ. ಅನೇಕ ಗೊಂದಲಗಳಿವೆ, ಇಲ್ಲ ಅಂತ ಏನೇಳಿ ಜಾತಿ ಮತ ಧರ್ಮ ಭೇದ, ಹೆಣ್ಣು ಗಂಡು ಎಲ್ಲ ಇದ್ದೇ ಇರ್ತದೆ, ವೈರುಧ್ಯಗಳು ಇರ್ತದೆ, ವಿವಿಧತೆ ಇದ್ದೇ ಇರ್ತದೆ. ಬಟ್ ಹಂಗಿದ್ರೂ ಕೂಡ ನಾವು ಏಕತೆಯಿಂದ ಇದ್ದೀವಿ. ಅದು ಕಾರಣ ಏನಪ್ಪ, ನಮ್ಮೆಲ್ಲ ನಮ್ಮ ದೇಶ ಯಾವುದೇ ಕಾರಣಕ್ಕೂ ಡಿವೈಡ್ ಆಗೋಕ್ಕಾಗಲ್ಲ. ನೀವು ಪಕ್ಕದ ಶ್ರೀಲಂಕಾದಲ್ಲಿ ಕಳೆದ 2 ವರ್ಷಗಳಿಂದ ಶ್ರೀಲಂಕಾ ದೇಶ ಅರಾಜಕತೆ ಆಗಿತ್ತು, ಬಾಂಗ್ಲಾದೇಶ ಅರಾಜಕತೆ ಆಗಿತ್ತು ಕಳೆದ 1 ತಿಂಗಳ ಹಿಂದ್ಗಡೆ, ನೇಪಾಳದಲ್ಲಿ ಜೆನ್ಜಿ ಅನ್ನಕ್ಕಂಥ ದೃಷ್ಟಿಯಲ್ಲಿ ಅಲ್ಲೂ ಅರಾಜಕತೆ ಆಗಿತ್ತು. ನಮ್ಮ ದೇಶದಲ್ಲಿ ಹಂಗೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟೈಟನ್ ದ ಹೋಲ್ ಕಂಟ್ರಿ. ಇಡೀ ದೇಶವನ್ನು ಸಂವಿಧಾನ ಏನು ಮಾಡಿದೆ, ತನ್ನ ಭದ್ರ ಕಾನೂನುಗಳ ಮೂಲಕ ಹಿಂಗೆ ಇಟ್ಕೊಂಡಿದೆ. ಹಾಗಾಗಿ ಯಾರು ಕೂಡ ಅದರ ಒಂದು ನಿಯಮಾವಳಿಯಿಂದ ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಸಾಧ್ಯ ಮಾಡೋದು ಕೂಡ ಏನಾಗುತ್ತೆ, ಅದು ದೇಶದ್ರೋಹ ಆಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ನಾನು ಹೇಳೋದನಪ್ಪ ಅಂದರೆ, ಸಂವಿಧಾನವನ್ನು ಓದಬೇಕು, ಅರ್ಥಕೋಬೇಕು, ಅದರ ನಿಯಮಗಳನ್ನು ತಿಳ್ಕೊಂಡು ಮನಸ್ಸಲ್ಲಿ ಪಾಲನೆ ಮಾಡೋದನ್ನ ಕಲ್ತ್ಕೋಬೇಕು. ಇದನ್ನೇ ನಾವು ಸಾಂವಿಧಾನಿಕ ನೈತಿಕತೆ ಅಂತ ಕರಿತೀವಿ. ಸೊ ನನ್ನ ಗಣರಾಜ್ಯದ ಸಂದರ್ಭದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಾಂವಿಧಾನಿಕ ನೈತಿಕತೆಯನ್ನು ಬೆಳೆಸಿಕೊಳ್ಳಲಿ ಅಂತಕ್ಕಂಥದ್ದು ನನ್ನ ಸಂದೇಶ ಆಗಿದೆ. ಲಿಂಗರಾಜ್ ಅವರೇ,
ತುಂಬ ಧನ್ಯವಾದಗಳು. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಈ ಒಂದು ಗಣರಾಜ್ಯ ಸಂಬಂಧಪಟ್ಟಂತೆ ಹಾಗೂ ಈ ಒಂದು ಸಂವಿಧಾನ ರಚನೆಯ ಬಗ್ಗೆ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಅಂತ ಕೂಡ ನಾನು ಭಾವಿಸ್ತೀನಿ ಸರ್. ತಾವು ಇಷ್ಟೊತ್ತು ಈ ಒಂದು ಗಣರಾಜ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಉತ್ತಮವಾದ ಒಂದು ಮಾಹಿತಿ ಮತ್ತು ಸಲಹೆಯನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ತಮ್ಮ ಕೂಡ ಕೇಳುಗರೆ, ಮತ್ತೊಮ್ಮೆ ತಮಗೆಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇದುವರೆಗೂ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಪ್ರಗತಿಪರ ಲೇಖಕರಾದ ಶ್ರೀಯುತ ರಘುತ್ವಂ ಹೂಬಾರ್ ಅವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.